ಸಿದ್ಧಾಂತ ಅಂತ ಹೇಳಿದವರೆಲ್ಲರೂ ಸಿದ್ಧಾಂತವನ್ನ ಮರೆತ್ರ. ಕುರ್ಚಿನ ಪಕ್ಷನ ಅಧಿಕಾರನೇ ಮುಖ್ಯನ ಹೋದ್ರೆ ಹೋಗ್ಲಿ ಅಂತ ಸುಮ್ಮನಾದ್ರ ದಿಗ್ಗಜರು. ಬಂಡಾಯದ ಬಾಣಲಿಯಲ್ಲಿ ಬೆಂದು ಹೋಗ್ತಾ ಇದೆ ಬಿಜೆಪಿ. 189 ಕ್ಷೇತ್ರಗಳಿಗೆ ಅಭ್ಯರ್ಥಿಗಳ ಆಯ್ಕೆ ಆದ ನಂತರ ಬಿಜೆಪಿ ಇಲ್ಲಿ ಧಗ ಧಗ ಅಂತ ಧಗಧಗಿಸ್ತಾ ಇದೆ. ಯಾಕಂದ್ರೆ ಇಲ್ಲಿ ಬಂಡಾಯ ಜಾಸ್ತಿ ಆಗ್ತಾ ಇದೆ. ರಾಜೀನಾಮೆ, ಪಕ್ಷಾಂತರ, ಸಿಟ್ಟು, ಆಕ್ರೋಶದ ಮಾತುಗಳು ಕೇಳಿ ಬರ್ತಿದೆ. 20ಕ್ಕೂ ಹೆಚ್ಚು ಕ್ಷೇತ್ರಗಳಲ್ಲಿ ಬಿಜೆಪಿ ತೊರೆದಿದ್ದಾರೆ ಕಮಲ ಕಲಿಗಳು. ಬಂಡಾಯದ ಬೆಂಕಿಯಲ್ಲಿ ಮೊದಲು ಶೆಟ್ಟರ್, ಸವದಿ, ಈಶ್ವರಪ್ಪನವರ ನಡೆ ಏನು ನೋಡೋಣ. ಹಾಗೆ ಡಬಲ್ ಕ್ಷೇತ್ರಕ್ಕೆ ಕಾಲಿಟ್ಟ ಸೋಮಣ್ಣಗೆ ಬಿಎಸ್ವೈ ಆಪ್ತರೆ ಕೊಟ್ಟ ಶಾಕ್ ಏನು ಅನ್ನೋದನ್ನು ತೋರಿಸ್ತೀವಿ ನೋಡಿ. ಒಂದಲ್ಲ ಎರಡಲ್ಲ, ಬರೋಬ್ಬರಿ 189 ಕ್ಷೇತ್ರಗಳಿಗೆ ನಿನ್ನೆ ಬಿಜೆಪಿ ವರಿಷ್ಠರೇ ಟಿಕೆಟ್ ಘೋಷಿಸಿದ್ರು. ಅಧಿಕಾರದಲ್ಲಿದ್ದಷ್ಟು ದಿನ ಹೈಕಮಾಂಡ್ ಅಂದ್ರೆ ಜೈ ಅಂತಿದ್ದವರೆಲ್ಲ ಈಗ ತಿರುಗಿ ಬಿದ್ದಿದ್ದಾರೆ. ಇದರಲ್ಲಿ ಕೆಎಸ್ ಈಶ್ವರಪ್ಪ ಬೆಂಬಲಿಗರು, ಜಗದೀಶ್ ಶೆಟ್ಟರ್ ಅಂಡ್ ಟೀಮ್, ಲಕ್ಷ್ಮಣ ಸವದಿ ಬಳಗ ಮತ್ತು ಸೋಮಣ್ಣ ವಿರೋಧಿಗಳು ಪ್ರಮುಖರು. ಸ್ವಪಕ್ಷದ ಮೇಲೆ ಮತ್ತೆ ಸಿಡಿದೆದ್ದ ಶೆಟ್ಟರ್. ಅಚ್ಚರಿ ಅನ್ನಿಸಿದ್ರು ಸತ್ಯ. ನಿನ್ನೆ ತಾನೇ ಶೆಟ್ಟರ್ ಹೈಕಮಾಂಡ್ ವಿರುದ್ಧವೇ ಸಿಟ್ಟಾಗಿದ್ರು. ಪಕ್ಷಕ್ಕೆ ದುಡಿದ ನನಗೆ ಅನ್ಯಾಯ ಆಗಿದೆ ಅಂದ್ರು. ಇವತ್ತು ಮತ್ತೆ ಅದೇ ಸಿಟ್ಟು, ಅದೇ ಬೇಸರ ಶೆಟ್ಟರ್ ಮಾತಲ್ಲಿ ವ್ಯಕ್ತವಾಯಿತು. ಹುಬ್ಳಿದವ್ರ ಸೆಂಟ್ರಲ್ ಕ್ಷೇತ್ರದ ಇದ್ರ ಬಗ್ಗೆ ಅದ್ರ ಬಗ್ಗೆ ಚರ್ಚೆ ಮಾಡ್ಲಿಕ್ಕೆ ಕರೆದಿದ್ರು. ಹೋಗಿದ್ವಿ, ಅವ್ರ ಜೊತೆ ನಾನು ಚರ್ಚೆ ಮಾಡಿದೆ. ಅದ್ರ ಬಗ್ಗೆ ಒಂದು ಯೋಗ್ಯವಾದಂತಹ ಸರಿಯಾದ ನಿರ್ಧಾರವನ್ನು ಕೈಗೊಂತೇವೆ ಅಂತ ಹೇಳಿದ್ದಾರೆ. ಅದಕ್ಕಾಗಿ ಮುಂದೆ ಅವರು ಏನ್ ನಿರ್ಧಾರ ಕೈಗೊಂತಾರ, ಪಾರ್ಟಿ ನಿರ್ಧಾರ ಕೈಗೊಂತಾರ, ಅದ್ರ ಪ್ರಕಾರ ನಡ್ಕೊಳ್ಳುವಂತದ್ದಾಗಿದೆ. ಶೆಟ್ಟರ್ ಬಂಡಾಯಕ್ಕೆ ವರಿಷ್ಠರೇ ತಂಡ. ಮತ್ತೆ ಶೆಟ್ಟರ್ಗೆ ಟಿಕೆಟ್ ಸಿಗುವ ಆಶಾಭಾವನೆ. ಶೆಟ್ಟರ್ ಸಿಟ್ಟು ತಣ್ಣಗಾಗಿಸಲು ಬಿಜೆಪಿ ಹೈಕಮಾಂಡ್ ಎಂಟ್ರಿ ಕೊಟ್ಟಿದೆ. ದೆಹಲಿಗೆ ಕರೆಸಿ ಮಾತುಕತೆ ನಡೆಸುತ್ತಿದ್ದಾರೆ. ದೆಹಲಿಯಲ್ಲಿ ಪ್ರಹ್ಲಾದ್ ಜೋಶಿ, ನಡ್ಡಾರನ್ನು ಭೇಟಿ ಮಾಡಿ ಶೆಟ್ಟರ್ ಮಾತುಕತೆ ನಡೆಸುತ್ತಿದ್ದಾರೆ. ಶೆಟ್ಟರ್ ಬಂಡಾಯಕ್ಕೆ ಮಣಿದು ಟಿಕೆಟ್ ಘೋಷಿಸಬಹುದು. ಇಲ್ಲ ಅಂದ್ರೆ 67 ವರ್ಷದ ಶೆಟ್ಟರ್ಗೆ ಲೋಕಸಭೆ ಟಿಕೆಟ್ ಕೊಡಬಹುದು. ಟಿಕೆಟ್ ಸಿಗದಿದ್ರೆ ಪಕ್ಷದಲ್ಲಿ ಉನ್ನತ ಸ್ಥಾನಮಾನದ ಭರವಸೆ ನೀಡಬಹುದು. ಭವಿಷ್ಯದಲ್ಲಿ ರಾಜ್ಯಪಾಲರನ್ನಾಗಿ ನೇಮಿಸುವ ಸಾಧ್ಯತೆಯನ್ನು ತಳ್ಳಿ ಹಾಕುವಂತಿಲ್ಲ. ಕ್ಷಮಿಸಿ, ಬಿಜೆಪಿ ಬಿಟ್ಟು ಹೋಗ್ತಿದ್ದೀನಿ. ಎಂಎಲ್ಸಿ ಸ್ಥಾನಕ್ಕೆ ಸವದಿ ರಾಜೀನಾಮೆ. ಅಥಣಿ ಟಿಕೆಟ್ ಕೈತಪ್ಪಿದ್ದರಿಂದ ಸಿಟ್ಟಲ್ಲಿರೋ ಸವದಿ ಬಿಜೆಪಿ ಪ್ರಾಥಮಿಕ ಸದಸ್ಯತ್ವಕ್ಕೆ, ಪರಿಷತ್ ಸ್ಥಾನಕ್ಕೂ ರಾಜೀನಾಮೆ ಘೋಷಿಸಿದ್ದಾರೆ. ಬಿಜೆಪಿಯಲ್ಲಿ ನನ್ನ ಗುರುಗಳಿದ್ದು ವಿಷ ಕೊಟ್ಟು ಕುಡಿಯಂದ್ರೂ ಕುಡಿಯುತ್ತೇನೆ, ಆದ್ರೆ ಪಕ್ಷದಲ್ಲಿರಲ್ಲ. ಹಾಕಿದ ಗೆರೆ ದಾಟ್ತಿದ್ದೀನಿ, ಕ್ಷಮೆ ಇರಲಿ ಅಂತ ಹೇಳಿಬಿಟ್ಟು. ಅಲ್ಲಿ ಒಬ್ರು ನನಗೆ ಗುರು ಇದ್ದಾರೆ. ಆ ಗುರುವಿನ ಮಾತ್ರ ನನ್ನ ಉಸಿರಿರುವವರೆಗೆ ನಾನು ಮರೆಯಲ್ಲ. ಅವರಲ್ಲಿ ನಾನು ಕೈ ಮುಗಿದು ಪ್ರಾರ್ಥನೆ ಮಾಡ್ತೀನಿ. ನಾನು ಕ್ಷಮಿಸಬೇಕು ಅಂತ ಹೇಳಿ ಕೇಳ್ಕೊತೀನಿ. ಅದು ನನ್ನ ಕ್ಷಮೆ ಅವರಿಗೆ ಬಹುತೇಕ ಅರ್ಥ ಆಗುತ್ತೆ. ಯಾಕಂದ್ರೆ ಅವರ ಆಜ್ಞೆಯ ಗೆರೆಯನ್ನ ಇವತ್ತು ನಾನು ದಾಟ್ತಾ ಇದ್ದೀನಿ. ನನ್ನ ಮೇಲೆ ಕ್ಷಮೆ ಇರಲಿ, ನನ್ನ ಮೇಲೆ ಕ್ರೋಧ ಆಗಬಾರದು ಅಂತ ಹೇಳಿ ನಾನು ವಿನಂತಿ ಮಾಡ್ತೀನಿ. ಸವದಿ ಮನವೊಲಿಕೆಗೆ ಬಿಎಲ್ ಸಂತೋಷ್ ಎಂಟ್ರಿ. ಲಕ್ಷ್ಮಣ ಸವದಿ, ಬಿಎಲ್ ಸಂತೋಷ್ ಅವರ ಪರಮಾಪ್ತರು. ಸವದಿ ಮನವೊಲಿಕೆಗೆ ಈಗ ಸಂತೋಷ್ರನ್ನೇ ಹೈಕಮಾಂಡ್ ನೇಮಿಸಿದೆ. ಈಗಾಗಲೇ ಫೋನ್ ಮೂಲಕ ಮನವೊಲಿಕೆ ಕೆಲಸನೂ ಆಗಿದ್ದು, ಮುಖಾಮುಖಿ ಭೇಟಿಗೂ ಸೂಚಿಸಿದ್ದಾರೆ. ಈ ಮಧ್ಯೆ ಮಹೇಶ್ ಕುಮಟಳ್ಳಿ ಸವದಿ ಬಗ್ಗೆ ಹೇಳಿದ್ದಿಷ್ಟು. ಅವರು ಪಕ್ಷದಲ್ಲಿದ್ದಾರೆ, ಭೇಟಿಯಾಗುವಂಥ ಒಂದು ಪ್ರಯತ್ನವನ್ನು ಮಾಡ್ತೀನಿ. ಈಶ್ವರಪ್ಪ ನಿವೃತ್ತಿ ಹೈಕಮಾಂಡ್ ಸೂಚನೆನ. ಶಿವಮೊಗ್ಗದಲ್ಲಿ ಈಶ್ವರಪ್ಪ ಪಡೆಯ ಆಕ್ರೋಶ. ಶಿವಮೊಗ್ಗದಲ್ಲಿ ಈಶ್ವರಪ್ಪ ರಾಜಕೀಯ ನಿವೃತ್ತಿ ಹೈಕಮಾಂಡ್ ಸೂಚನೆ ಮೇರೆಗೆ ಆಗಿದ್ದಂತೆ. ಹೀಗಂತ ಸಿಟ್ಟಿಗೆದ್ದಿರೋ ಶಿವಮೊಗ್ಗ ನಗರ ಪಾಲಿಕೆಯ ಮೇಯರ್ ಸೇರಿ 19 ಸದಸ್ಯರು ಪಾಲಿಕೆ ಸದಸ್ಯತ್ವಕ್ಕೆ ರಾಜೀನಾಮೆ ಘೋಷಿಸಿದ್ದಾರೆ. ಈಶ್ವರಪ್ಪರಿಗೆ ಸೀಟ್ ಕೊಡಬೇಕು ಅನ್ನೋದು ಎಲ್ಲ ಕಾರ್ಪೊರೇಟರ್ದು ಒಂದು ಮನವಿ ಇದೆ. ಹಾಗಾಗಿ ನಮಗೆ ಅವ್ರಿಗೆ ಸೀಟ್ ಕೊಟ್ರೆ ನಾವೆಲ್ಲರೂ ಕೆಲಸ ಮಾಡೋಕ್ಕೆ ಹೆಚ್ಚಾಗಿ ಕೆಲಸ ಮಾಡೋಂಥ ಕೆಲಸ ನಾವು ಮಾಡ್ತೀವಿ. ಸಂಘಟನೆ ಬಿಟ್ಟು ಹೋದಂಥವ್ರಿಗೆ ಎಲ್ಲ ನೀವು ಸೀಟ್ ಕೊಡ್ತೀರಾ. ಸಂಘಟನೆಯಲ್ಲಿ ಅವತ್ತಿಂದ ಇವತ್ತವರೆಗೂ ಪಕ್ಷ ಬಿಟ್ಟು ಬೇರೆ ಕಡೆ ಹೋಗಿಲ್ಲ ಅವರು. ಆದ್ರೂ ಅವ್ರಿಗೆ ನೀವು ಸೀಟ್ ಕೊಡಲ್ಲ ಅಂತ ಇದು ಯಾವ ನ್ಯಾಯ ಇದೆ? ಶಿವಮೊಗ್ಗದಲ್ಲಿ ನಿಮ್ಮ ಬೆಂಬಲಿಗರು ರಾಜೀನಾಮೆ ಕೊಡ್ತಿದ್ದಾರಲ್ಲ ಅಂತ ಕೇಳಿದ್ರೆ ಈಶ್ವರಪ್ಪ ಎಲ್ಲ ಸರಿ ಹೋಗುತ್ತೆ ಅಂದ್ರು. ಬಿಜೆಪಿ ಅಧಿಕಾರಕ್ಕೆ ಬರಬೇಕು ಅಂತ ಸಮಾಧಾನದ ಮಾತನ್ನು ಆಡಿದ್ರು. ಹಿಂದೆ 4 ಬಾರಿ ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಾಗಿ, ಜಗದೀಶ್ ಶೆಟ್ಟರು, ಸದಾನಂದ ಗೌಡರು, ಬೊಮ್ಮಾಯಿ ಮುಖ್ಯಮಂತ್ರಿಗಳಾಗಿ ಆದರೂ ಕೂಡ ಆಡಳಿತ ನಡೆಸಿ ಅಂತ ನಮಗೆ ಜನ ತಿಳಿಸಿದ್ರು. ಪೂರ್ಣ ಬಹುಮತ ಕೊಟ್ಟಿರಲಿಲ್ಲ. ಈ ಬಾರಿ ಆಡಳಿತ ನಡೆಸು ಅಂತಲೂ ಹೇಳ್ತಾರೆ, ಪೂರ್ಣ ಬಹುಮತ ಕೊಟ್ಟೇ ಕೊಡ್ತಾರೆ. ಈ ಪಟ್ಟಿ ನೋಡ್ರೆ ನನಗೆ ಅಷ್ಟು ವಿಶ್ವಾಸ ಇದೆ. ರಾಜ್ಯ ಜನ ಈ ಬಾರಿ ನಮಗೆ
ಆಡಳಿತ ನಡೆಸೋಷ್ಟು ಬಹುಮತ ಕೊಡಬೇಕು ಅಂತ ನಾನು ಅವ್ರಿಗೆ ಪ್ರಾರ್ಥನೆ ಮಾಡ್ತೇನೆ. ಒಂದ್ ಕಡೆ ಶೆಟ್ಟರ್, ಇನ್ನೊಂದು ಕಡೆ ಸವದಿ, ಮತ್ತೊಂದು ಕಡೆ ಈಶ್ವರಪ್ಪ ನಡೆ ನಿಗೂಢವಾಗಿದೆ. ಇದು ಬಿಜೆಪಿ ಪಾಲಿಗೆ ದೊಡ್ಡ ತಲೆನೋವಾಗಿದೆ. ಈ ಬಗ್ಗೆ ಯಡಿಯೂರಪ್ಪ ಮತ್ತು ಬೊಮ್ಮಾಯಿಯವರನ್ನ ಕೇಳಿದ್ರೆ ಅವರು ಹೇಳಿದ್ದಿಷ್ಟು. ಜಗದೀಶ್ ಶೆಟ್ಟರು ಡೆಲ್ಲಿಗೆ ಹೋಗಿದ್ದಾರೆ. ಅವರಿಗೆ ಪಕ್ಷ ನಿಶ್ಚಿತವಾಗಿ ಟಿಕೆಟ್ ಅನ್ನು ಕೊಟ್ಟೇ ಕೊಡುತ್ತೆ. ಅವರು ಅಲ್ಲಿಂದ ಹುಬ್ಬಳ್ಳಿಯಿಂದ ಸ್ಪರ್ಧೆ ಮಾಡಬೇಕು ಅಂತ ನಮ್ಮೆಲ್ಲರ ಅಪೇಕ್ಷೆ ಇದೆ. ಲಕ್ಷ್ಮಣ ಸವದಿಯವರು ಎಲ್ಲ ಸ್ಥಾನಮಾನಗಳನ್ನು ಕೊಟ್ಟ ಮೇಲೂ ಸಹ ಅವರು ಈ ರೀತಿ ಒಂದು ತೀರ್ಮಾನ ತಗೊಂಡಿರುವಂತದ್ದು ಎಷ್ಟು ಮಟ್ಟಕ್ಕೆ ಸರಿ ಅಂತ ಅವರೇ ಯೋಚನೆಯನ್ನ ಮಾಡಬೇಕು. ಎಲ್ಲರ ಹತ್ರ ಮಾತಾಡ್ತಾ ಇದ್ದೇವೆ. ಪಕ್ಷ ಅವ್ರನ್ನ ಇವತ್ತು ಶಾಸಕರಾಗಿ ಇನ್ನೊಂದಾಗಿ ಪಕ್ಷವೇ ಮಾಡಿರುವಂಥದ್ದು. ಪಕ್ಷ ಎಂದೂ ಕೂಡ ಅವ್ರ ಗೌರವದಿಂದ ಕಂಡಿದೆ, ಮುಂದೆ ಕಾಣ್ತೇವೆ. ಮತ್ತು ಅವರ ರಾಜಕೀಯ ಭವಿಷ್ಯವನ್ನು ಪಕ್ಷ ಸುರಕ್ಷಿತವಾಗಿರೋ ರೀತಿಯಲ್ಲಿ ಅವ್ರ ಗೌರವಪೂರ್ಣವಾಗಿ ನಾವು ನೋಡ್ಕೊಳ್ತೇವೆ, ಮಾತಾಡ್ತಾ ಇದ್ದೇವೆ. ಟಿಕೆಟ್ ಕೊಟ್ಟರು ಸೋಮಣ್ಣಗಿಲ್ವ ತೃಪ್ತಿ. ಸಚಿವ ಸೋಮಣ್ಣಗೆ ಹಾಲಿ ಕ್ಷೇತ್ರ ಗೋವಿಂದರಾಜನಗರ ಕ್ಷೇತ್ರ ಟಿಕೆಟ್ ಸಿಕ್ಕಿಲ್ಲ. ಮಗನಿಗೆ ಕೊಡ್ತಾರೆ ಅನ್ನೋ ನಂಬಿಕೆನೂ ಇಲ್ಲ. ಆದ್ರೆ ಸೋಮಣ್ಣರನ್ನ ವರುಣ ಮತ್ತು ಚಾಮರಾಜನಗರ ಎರಡು ಕಡೆ ಅವಕಾಶ ಕೊಟ್ಟಿದ್ದಾರೆ. ಒಲ್ಲದ ಮನಸ್ಸಲ್ಲೇ ಸೋಮಣ್ಣ ಒಪ್ಕೊಂಡಿದ್ದಾರೆ. ಆದ್ರೂ ಗೋವಿಂದರಾಜನಗರ ಕ್ಷೇತ್ರ ಟಿಕೆಟ್ ಮಗನಿಗೆ ಕೊಡಿಸೋಕೆ ಒಳಗೊಳಗೆ ಪ್ರಯತ್ನ ಪಡುತ್ತಿದ್ದು ಇವತ್ತು ಯಡಿಯೂರಪ್ಪರನ್ನು ಭೇಟಿ ಮಾಡಿದ್ರು. ಚಾಮರಾಜನಗರದಲ್ಲಿ ಸೋಮಣ್ಣ ವಿರುದ್ಧ ಬಂಡಾಯ. ವಿ ಸೋಮಣ್ಣಗೆ ಚಾಮರಾಜನಗರ ಟಿಕೆಟ್ ಕೊಟ್ಟಿದ್ದಕ್ಕೆ ಆಕಾಂಕ್ಷಿಯಾಗಿದ್ದ ನಾಗಶ್ರೀ ಬಂಡಾಯ ಎದ್ದಿದ್ದಾರೆ. ಬೆಂಬಲಿಗರ ಸಭೆ ನಡೆಸಿ ಸೋಮಣ್ಣರನ್ನ ಸೋಲಿಸೋ ಶಪಥ ಮಾಡಿದ್ರು, ಕಣ್ಣೀರು ಹಾಕಿದ್ರು, ಆಕ್ರೋಶನೂ ಹೊರಹಾಕಿದ್ರು. ಇನ್ನೊಂದು ಕಡೆ ಸೋಮಣ್ಣಗೆ ಚಾಮರಾಜನಗರ ಟಿಕೆಟ್ ಕೊಟ್ಟಿದ್ದಕ್ಕೆ ಯಡಿಯೂರಪ್ಪ ಆಪ್ತ ರುದ್ರೇಶ್ ಬಹಿರಂಗವಾಗಿ ಆಕ್ರೋಶ ಹೊರಹಾಕಿದ್ರು. ಈಗ ಕಾರ್ಯಕರ್ತರು ಸಂಪೂರ್ಣವಾಗಿ ನಿಲ್ಲೇಬೇಕು, ಒಂದು ಬಂಡಾಯವಾಗಿ ನಿಲ್ಲಬೇಕು, ನೀವು ಪಕ್ಷೇತರಾಗಿ ನಿಲ್ಲಬೇಕು ಅನ್ನೋದು ಒಕ್ಕರ್ಲಿನ ಬೆಂಬಲ. ನಾಗಶ್ರೀ ಪ್ರತಾಪ್ ಅವರು ಇದುವರೆಗೂ ನನ್ನ ಭೇಟಿ ಮಾಡಿಲ್ಲ. ಈಗ ನನಗೂ ತಿಳಿದಿದೆ ಅವರು ನಾನು ಬಂಡಾಯವಾಗಿ ನಿಲ್ತೀನಿ ಅನ್ನೋದು ಒಂದು ಇದಾಗಿದೆ. ಅದರಿಂದನೇ ಎಲ್ಲಾ ಸೇರಿ ಏನಾದ್ರೂ ಒಂದು ಒಮ್ಮತದ ನಿರ್ಧಾರಕ್ಕೆ ಬರ್ತಾ ಇದೆ. 189 ಕ್ಷೇತ್ರಗಳ ಪೈಕಿ 100ಕ್ಕೂ ಹೆಚ್ಚು ಕ್ಷೇತ್ರಗಳಲ್ಲಿ ಬಿಜೆಪಿಗೆ ಬಂಡಾಯದ ಬೆಂಕಿ ತಟ್ಟಿದೆ. ಕಿಡಿಯಲ್ಲೇ ಆರುತ್ತಾ ಅಥವಾ ಶಿಸ್ತಿನ ಬಿಜೆಪಿ ಕೋಟೆಯನ್ನೇ ಕಿಡಿ ಬೆಂಕಿಯಾಗಿ ಆವರಿಸಿಕೊಳ್ಳುತ್ತಾ ಅನ್ನೋದೇ ಯಕ್ಷ ಪ್ರಶ್ನೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಬಿಜೆಪಿಯ ಪ್ರಮುಖ ನಾಯಕರ ಕಥೆ ಇದಾದ್ರೆ ಜಿಲ್ಲಾ ಮಟ್ಟದಲ್ಲೂ ಅನೇಕ ಕಮಲ ಕಲಿಗಳು ಪಕ್ಷ ಬಿಟ್ಟಿದ್ದಾರೆ. ಇನ್ನೂ ಕೆಲವರು ನಾಳೆ ಪಕ್ಷಾಂತರ ಆಗೋಕು ರೆಡಿಯಾಗಿದ್ದಾರೆ. ಚಾಮರಾಜಪೇಟೆಯಲ್ಲಿ ಎಎಪಿ ಬಿಟ್ಟು ಬಿಜೆಪಿಗೆ ಬಂದ ಮಾಜಿ ಪೊಲೀಸ್ ಕಮಿಷನರ್ ಭಾಸ್ಕರ್ ರಾವ್ಗೆ ಟಿಕೆಟ್ ಸಿಕ್ಕಿದೆ. ಇದೇ ಕ್ಷೇತ್ರದ ಆಕಾಂಕ್ಷಿ ಆಗಿದ್ದ ಸೈಲೆಂಟ್ ಸುನೀಲನ ಬೆಂಬಲಿಗರು ಇವತ್ತು ಬಿಜೆಪಿ ಕಚೇರಿಗೆ ಮುತ್ತಿಗೆ ಹಾಕಿ ಗಲಾಟೆ ಮಾಡಿದ್ರು. ಬಾದಾಮಿ ಬಿಜೆಪಿ ಟಿಕೆಟ್ ಶಾಂತಗೌಡ ಪಾಟೀಲ್ಗೆ ಪ್ರಕಟ ಆಗಿದೆ. ಈಗ ಮಾಜಿ ಶಾಸಕ ಪಟ್ಟಣ ಶೆಟ್ಟಿ ಮತ್ತು ಅಳಿಯ ಮಹಾಂತೇಶ್ ತಿರುಗಿ ಬಿದ್ದಿದ್ದಾರೆ. ಟಿಕೆಟ್ ತಪ್ಪಿಸಲು ಸಂಸದ ಪಿಸಿ ಗದ್ದಿಗೌಡರೇ ಕಾರಣ ಅಂದ್ರು. ಪಕ್ಷೇತರರಾಗಿ ನಿಲ್ಲೋ ಸೂಚನೆಯೂ ಕೊಟ್ರು. ಬಿಜೆಪಿ ಟಿಕೆಟ್ ವಂಚಿತ ಮಾಜಿ ಶಾಸಕ ಗುರು ಪಾಟೀಲ ಶಹಾಪುರ ಕ್ಷೇತ್ರದ ಟಿಕೆಟ್ ಅಮೀನ್ ರೆಡ್ಡಿ ಯಾಳಗಿಗೆ ಕೊಟ್ಟಿದ್ದಕ್ಕೆ ಕಣ್ಣೀರಿಟ್ರು. ಶಿರವಾಳ ಗ್ರಾಮದಲ್ಲಿ ಬೆಂಬಲಿಗರ ಸಭೆ ನಡೆಸಿದ್ದು ಪಕ್ಷೇತರರಾಗಿ ನಿಲ್ಲೋ ಪ್ಲಾನ್ ಮಾಡಿದ್ದಾರೆ. ಟಿಕೆಟ್ ಮಿಸ್ ಆಗಿದ್ದಕ್ಕೆ ತವನಪ್ಪ ಅಷ್ಟಗಿ ಬಿಜೆಪಿಯನ್ನ ಸೋಲಿಸ್ತೀನಿ ಅಂತ ಶಪಥ ಮಾಡಿದ್ದಾರೆ. ಏನು ಜನರ ಒಂದು ಅಭಿಪ್ರಾಯ ಇತ್ತು, ಆ ಅಭಿಪ್ರಾಯದ ವಿರುದ್ಧ ಇವತ್ತ ಟಿಕೆಟನ್ನು ಭಾರತೀಯ ಜನತಾ ಪಕ್ಷದ ಮುಖಂಡರು ಇವತ್ತು ಹಂಚಿಕೆಯನ್ನು ಮಾಡಿದ್ದಾರೆ. ಅದು ಏನಾದ್ರ ವಿರುದ್ಧ ಏನು ಹಂಚಿಕೆಯನ್ನು ಇವತ್ತು ಟಿಕೆಟ್ ಮಾಡಿದ್ದಾರೆ. ಬರ್ತಕ್ಕಂಥ ಈ ಮೇ 10ನೇ ತಾರೀಕು ದಿವಸ ನಡೀತಕ್ಕಂಥ ಚುನಾವಣೆ ಒಳಗೆ ಅದಕ್ಕೆ ತಕ್ಕ ಪಾಠವನ್ನು ಭಾರತೀಯ ಜನತಾ ಪಕ್ಷ ಇವತ್ತು ಕಲಿತು. ಟಿಕೆಟ್ ಸಿಗದಿದ್ದಕ್ಕೆ ಆರ್ ಶಂಕರ್ ಸಿಟ್ಟಾಗಿದ್ದಾರೆ. ಈಗಾಗಲೇ ಕಾಂಗ್ರೆಸ್ ಕಡೆ ಮುಖ ಮಾಡಿದ್ದ ಶಂಕರ್ ಇವತ್ತು ಅಧಿಕೃತವಾಗಿ ಎಂಎಲ್ಸಿ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದು ಮತ್ತೆ ಪಕ್ಷೇತರನಾಗಿ ಅಖಾಡಕ್ಕೆ ಇಳಿತೀನಿ ಅಂದ್ರು. ಕಾಂಗ್ರೆಸ್ ಟಿಕೆಟ್ ಸಿಕ್ಕಿಲ್ಲ ಅಂತ ಬಿಜೆಪಿಗೆ ಬಂದ ಮುದ್ದ ಹನುಮೇಗೌಡಗೆ ಟಿಕೆಟ್ ಕೊಟ್ಟಿಲ್ಲ. ಈಗ ಕೃಷ್ಣಕುಮಾರ್ಗೆ ಟಿಕೆಟ್ ಕೊಟ್ಟಿದ್ದಕ್ಕೆ ಮುದ್ದ ಹನುಮೇಗೌಡ ಬಂಡಾಯ ಎದ್ದಿದ್ದು ಜೆಡಿಎಸ್ ಸಂಪರ್ಕಿಸಿದ್ದಾರೆ. ಜೆಡಿಎಸ್ ಟಿಕೆಟ್ ಸಿಗದಿದ್ರೆ ಪಕ್ಷೇತರರಾಗಿ ನಿಲ್ಲೋ ಪ್ಲಾನ್ ಮಾಡಿದ್ದಾರೆ. ಹಿಜಾಬ್ ದಂಗಲ್ನಿಂದ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿದ್ದ ಉಡುಪಿ ಕ್ಷೇತ್ರದ ಟಿಕೆಟ್ ಹಾಲಿ ಶಾಸಕ ರಘುಪತಿ ಭಟ್ಗೆ ಮಿಸ್ ಆಗಿದೆ. ಯಶ್ಪಾಲ್ ಸುವರ್ಣಗೆ ಟಿಕೆಟ್ ಸಿಕ್ಕಿದೆ. ಈಗ ರಘುಪತಿ ಭಟ್ ಕಣ್ಣೀರಿಟ್ಟಿದ್ದು ಚುನಾವಣೆಯಲ್ಲಿ ತಟಸ್ಥರಾಗಲು ನಿರ್ಧಾರ ಮಾಡಿದ್ದಾರೆ. ಕೂಳಿಹಟ್ಟಿ ಶೇಖರ್ಗೂ ಹೊಸದುರ್ಗ ಟಿಕೆಟ್ ಮಿಸ್ ಆಗಿದೆ. ಪಕ್ಷೇತರರಾಗಿ ನಿಂತ್ರೆ ಲಾಭ ಸಿಗಲ್ಲ ಅಂತ ಲೆಕ್ಕ ಹಾಕಿ ಜನಾರ್ದನ ರೆಡ್ಡಿ ಜೊತೆ ಮಾತುಕತೆ ನಡೆಸಿದ್ದಾರೆ.
ಎಲ್ಲ ಓಕೆ ಆದ್ರೆ ಕೆಆರ್ಪಿಪಿ ಪಕ್ಷದಿಂದ ಸ್ಪರ್ಧೆ ಫಿಕ್ಸ್ ಆಗಲಿದೆ. ಆರ್ ಅಶೋಕ್ಗೆ ಕನಕಪುರ ಟಿಕೆಟ್ ಸಿಕ್ಕಿದ್ದು ಓಕೆ, ಆದ್ರೆ ಮತ್ತೆ ಪದ್ಮನಾಭನಗರ ಕೊಟ್ಟಿದ್ದಕ್ಕೆ ಎನ್ಆರ್ ರಮೇಶ್ ಸಿಟ್ಟಾಗಿದ್ದಾರೆ. ನಾನಂತೂ ಪದ್ಮನಾಭನಗರದಿಂದ ಸ್ಪರ್ಧೆ ಮಾಡೋದು ಖಚಿತ ಅಂತ ಎನ್ಆರ್ ರಮೇಶ್ ಹಠಕ್ಕೆ ಬಿದ್ದಿದ್ದಾರೆ. ಕುಂದಗೋಳದಲ್ಲಿ ಎಂಆರ್ ಪಾಟೀಲ್ಗೆ ಟಿಕೆಟ್ ಸಿಕ್ಕಿದ್ದಕ್ಕೆ ಚಿಕ್ಕನಗೌಡ ರೆಬಲ್ ಆಗಿದ್ದಾರೆ. ಅಭಿಮಾನಿಗಳ ಜೊತೆ ಸಭೆ, ಕಾಂಗ್ರೆಸ್ ಸೇರ್ತೀನಿ ಅಂತಿರೋದು ಬಿಜೆಪಿಗೆ ಬಿಸಿ ತುಪ್ಪ ಆಗಿದೆ. ಬಿಜೆಪಿಗೆ ಸೊಗಡು ಶಿವಣ್ಣ ರಾಜೀನಾಮೆ ನೀಡಿದ್ದಾರೆ. ಶಿವಣ್ಣರೊಂದಿಗೆ ಮೂಲ ಬಿಜೆಪಿಗರು ಪಕ್ಷ ಬಿಡ್ತಿದ್ದು ಕಲ್ಪತರು ನಾಡಿನಲ್ಲಿ ಬಿಜೆಪಿಗೆ ತಟ್ಟಿದೆ ಬಂಡಾಯದ ಬಿಸಿ. ಮಾಲೂರಿನಲ್ಲಿ ಬಿಜೆಪಿ ಟಿಕೆಟ್ ಕೈತಪ್ಪಿದ್ದಕ್ಕೆ ಪಕ್ಷಕ್ಕೆ ಸಡ್ಡು ಹೊಡೆದ ಹೂಡಿ ವಿಜಯ್ ಕುಮಾರ್ ಪಕ್ಷೇತರ ಅಭ್ಯರ್ಥಿಯಾಗಲು ನಿರ್ಧಾರ ಮಾಡಿದ್ದಾರೆ. ರತ್ನ ಮಾಮನಿಗೆ ಟಿಕೆಟ್ ಕೊಟ್ಟಿದ್ದಕ್ಕೆ ಪುರಸಭೆ ಅಧ್ಯಕ್ಷ ಸೇರಿ 7 ಮಂದಿ ರಾಜೀನಾಮೆ ಕೊಟ್ಟಿದ್ದಾರೆ. ಅನೇಕರು ಕಾಂಗ್ರೆಸ್ ಸೇರ್ಪಡೆಯಾಗಿದ್ದು ರತ್ನ ಮಾಮನಿಯನ್ನ ಸೋಲಿಸೋ ಶಪಥ ಮಾಡಿದ್ರು. ರಾಮಪ್ಪ ಲಮಾಣಿ ಬಂಡಾಯದ ಬಾವುಟ ಹಾರಿಸಿದ್ದಾರೆ. ನಾಳೆ ಬೆಂಬಲಿಗರ ಸಭೆ ನಡೆಸಿ ಪಕ್ಷೇತರ ಅಭ್ಯರ್ಥಿಯಾಗಿ ನಿಲ್ಲೋ ಶಪಥ ಮಾಡಿದ್ದಾರೆ. ಸಂಡೂರಿನಲ್ಲಿ ಶಿಲ್ಪ ರಾಘವೇಂದ್ರಗೆ ಟಿಕೆಟ್ ಕೊಟ್ಟಿದ್ದಕ್ಕೆ ದಿವಾಕರ್ ಬೆಂಬಲಿಗರ ಸಭೆ ನಡೆಸಿ ಬಿಜೆಪಿಗೆ ಗುಡ್ ಬೈ ಹೇಳಿದ್ರು. ಬಂಡಾಯ ಅಭ್ಯರ್ಥಿಯಾಗಿ ನಿಲ್ಲೋ ಘೋಷಣೆ ಮಾಡಿದ್ರು. ದೊಡ್ಡಪ್ಪ ಗೌಡ ಪಾಟೀಲ್ ನರಿಬೋಳ್ ಬಿಜೆಪಿಗೆ ಗುಡ್ ಬೈ ಹೇಳಿದ್ದು ಬಿಜೆಪಿ ಪ್ರಾಥಮಿಕ ಸದಸ್ಯತ್ವ ಸ್ಥಾನಕ್ಕೆ ರಾಜೀನಾಮೆ ಕೊಟ್ರು. ಕಣ್ಣೀರು ಹಾಕಿ ಜನರ ತೀರ್ಮಾನಕ್ಕೆ ಬದ್ಧ ಅಂದ್ರು. ಬೈಲಹೊಂಗಲದಲ್ಲಿ ಮಾಜಿ ಶಾಸಕ ವಿಶ್ವನಾಥ್ ಪಾಟೀಲ್ ಬಿಜೆಪಿಗೆ ಗುಡ್ ಬೈ ಹೇಳಿದ್ದಾರೆ. ಪದಾಧಿಕಾರಿಗಳು, ವಿವಿಧ ಘಟಕಗಳ ಪ್ರಮುಖರ ಸೇರಿ 600ಕ್ಕೂ ಹೆಚ್ಚು ಸ್ಥಳೀಯ ಮುಖಂಡರು ಬಿಜೆಪಿ ಸದಸ್ಯತ್ವಕ್ಕೆ ರಾಜೀನಾಮೆ ಕೊಟ್ರು. ಹೇಳ್ತಾ ಹೋದ್ರೆ 189 ಕ್ಷೇತ್ರಗಳಲ್ಲಿ 189 ಕಳೆಯೂ ಬಿಜೆಪಿಗೆ ಬಂಡಾಯದ ಬೇಗುದಿ ಹಬ್ಬಿದೆ. ಟಾರ್ಗೆಟ್ 140 ಅಂದುಕೊಂಡಿದ್ದ ಬಿಜೆಪಿ ನಾಯಕರು ಬಂಡಾಯವನ್ನ ಹೇಗೆ ಶಮನ ಮಾಡ್ತಾರೋ ಏನೋ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಬಿಜೆಪಿ ಬಂಡಾಯ ಒಂದ್ ಕಡೆ ಇರ್ಲಿ, ಆದ್ರೆ